ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಒಂದು ದಾಂಪತ್ಯದ ಜೀವನದ ಒಂದು ಅದ್ಭುತ ವಿಷಯಗಳನ್ನು ಹುಡ್ಕೊಂಡು ಬಂದಿದ್ದೇನೆ. ಸುಮಾರು 1,000 ಜಾತಕಗಳನ್ನು ಪರಿಶೀಲನೆ ಮಾಡಿ ಅದನ್ನು ರಿಸರ್ಚ್ ಮಾಡಿ ಅದರ ಫಲಾಫಲಗಳನ್ನು ದಾಂಪತ್ಯ ಜೀವನದಲ್ಲಿ ಹೇಗಿರುತ್ತೆ ಹೇಳತಕ್ಕಂಥದ್ದನ್ನು ತಿಳಿಸಬೇಕು ಹೇಳತಕ್ಕಂಥ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನಿಮಗೆ ಅದು ಅರ್ಥ ಆಗುತ್ತೆ. ಮೇಷರಾಶಿ ಮತ್ತು ಮೀನಲಗ್ನ ಇದು ಸಾಂಸಾರಿಕ ಜೀವನ ಅಂದರೆ ದಾಂಪತ್ಯ ಜೀವನಕ್ಕೆ ಗಂಡ ಮತ್ತು ಹೆಂಡತಿಯ ಒಂದು ವಿಚಾರವಾಗಿ ಬದುಕಿನಲ್ಲಿರ್ತಕ್ಕಂತಹ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಮತ್ತು ಮೀನಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡಿ, ನಿಮ್ಮ ವಿವಾಹ ಮಹೋತ್ಸವ ಆಗಿರ್ತಕ್ಕಂಥದ್ದು ದಿನಾಂಕ 2ನೇ ತಾರೀಕು, 12ನೇ ತಾರೀಕು, 19ನೇ ತಾರೀಕು ಮತ್ತು 21ನೇ ತಾರೀಕು ಮತ್ತು 28ನೇ ತಾರೀಕು ಈ ದಿನಾಂಕದಂದು ಮದುವೆಯಾಗಿರ್ತಕ್ಕಂತಹ ದಂಪತಿಗಳ ದಾಂಪತ್ಯ ಜೀವನ ಹೇಗಿರುತ್ತೆ ಹೇಳತಕ್ಕಂಥದ್ದು ಒಂದು ವಿಚಾರ ನೋಡಿ. ಇದು ಈ ಹಿಂದೆ ಮದುವೆ ಆಗಿರ್ತಕ್ಕಂಥವರು, ಈಗ ಮದುವೆ ಆಗ್ತಾ ಇರತಕ್ಕಂಥವರು ಮತ್ತು ಮುಂದೆ ಮದುವೆ ಆಗ್ತಾ ಇರತಕ್ಕಂಥವ್ರು, ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಕಾಲ. ಇದರಲ್ಲಿ ಎಲ್ಲೋ ಒಂದು ಕಡೆ ಮದುವೆ ಆಗುವಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಕಹಿಯ ಜೀವನ ಮತ್ತು ಇನ್ನು ಸ್ವಲ್ಪ ಸಿಹಿ ಜೀವನ ಇವೆರಡೂ ಕೂಡ ಆರಂಭದಲ್ಲಿ ಉಂಟಾಗ್ತಾ ಇರುತ್ತೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಒಲ್ಲದ ಮನಸ್ಸಿನಿಂದ ವಿವಾಹ ಆಗತಕ್ಕಂಥದ್ದು ಅಥವಾ ಮದುವೆಯ ನಂತರ ಏನೋ ಒಂದು 3 ತಿಂಗಳು ಅಥವಾ 6 ತಿಂಗಳು ಹೀಗೆ ಈ ಥರದ ಒಂದಷ್ಟು ಜೀವನಗಳನ್ನು ರೂಪಿಸಿಕೊಂಡು ಆಮೇಲೆ ಎಲ್ಲೋ ಒಂದು ಕಡೆ ದಾಂಪತ್ಯ ಜೀವನದಲ್ಲಿ ಕಲಹಗಳು, ವೈರತ್ವಗಳು ಉಂಟಾಗ್ತಾ ಇರತಕ್ಕಂಥದ್ದು ಅಥವಾ ದಾಂಪತ್ಯದಿಂದ ವಿಚ್ಛೇದನ ಆಗತಕ್ಕಂಥದ್ದು. ಒಳ್ಳೆಯ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಒಳ್ಳೆ ರೀತಿ ಕೆಲಸ ಕಾರ್ಯಗಳನ್ನು, ಸಂಬಳಗಳನ್ನು, ವೇತನವನ್ನು ಪಡಿತಾ ಇದ್ದರೂ ಕೂಡ ಆದರೂ ಕೂಡ ಯಾಕೆ ಸಂಸಾರದಲ್ಲಿ ಒಂದು ಭಿನ್ನಾಭಿಪ್ರಾಯ, ವೈಮನಸ್ಸು ಹೇಳ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ಒಂದು ಮಾನಸಿಕ ವೇದನೆ ದಾಂಪತ್ಯ ಜೀವನದಲ್ಲಿ ನಡೀತಾ ಇರುತ್ತೆ. ಅದರಲ್ಲೂ ಕೂಡ ಇಂತಹ ಒಂದು ಸಮಸ್ಯೆಗಳನ್ನು ಯಾರತ್ತ ಹೇಳ್ಕೊಳ್ಬೇಕು, ಯಾವ ರೀತಿ ಇದಕ್ಕೆ ಸೊಲ್ಯೂಷನ್ನು, ಪರಿಹಾರ ಹೇಳ್ತಕ್ಕಂಥದ್ದಿದೆ, ಹೀಗೆ ಹಲವು ರೀತಿಯ ಒಂದು ಟೆನ್ಷನ್ನಲ್ಲಿ ನಿಮ್ಮ ಜೀವನ ಆಗ್ತಾ ಇರುತ್ತೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಹೆಂಡತಿ ಆಗಿರತಕ್ಕಂಥವಳು ಒಂದು 2-3-4 ವರ್ಷಗಳ ಕಾಲ ಗಂಡನ ಜೊತೆಗೆ ಜೀವನ ಮಾಡಿ ನಂತರದ ದಿನದಲ್ಲಿ ತನ್ನ ತವರು ಮನೆಗೆ ಹೋಗ್ತಕ್ಕಂಥದ್ದು, ಅಥವಾ ಗಂಡನಾಗಿರ್ತಕ್ಕಂಥವನು ಒಂದು 4-8 ವರ್ಷಗಳ ಕಾಲ ಜೀವನ ಮಾಡಿ ನಂತರ ಎಲ್ಲೋ ಒಂದು 3ನೇ ವ್ಯಕ್ತಿಗಳಿಂದ ತೊಂದರೆಗೆ ಸಿಕ್ಕಾಕ್ಕೊಂಡು ಎಲ್ಲೋ ಒಂದು ಕಡೆ ಸಂಸಾರದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಬರುವಂಥದ್ದು, ಅಥವಾ ಕುಟುಂಬದೊಡನೆ ಅತ್ತೆ, ಮಾವ, ತಂದೆ, ತಾಯಿ ಈ ಥರದ ಒಂದಷ್ಟು ವೈರತ್ವಗಳು ಅಥವಾ ನಾದ್ನಿ, ಬಾಮೈದ ಹೀಗೆ ಈ ಥರದ ಒಂದಷ್ಟು ದಾಯಾದಿಗಳಿಂದ ಕಿರಿಕಿರಿಗಳನ್ನು, ನೋವುಗಳನ್ನು ಅನುಭವಿಸ್ತಾ ಇರತಕ್ಕಂಥದ್ದು. ಹೀಗೆ ಇದೆಲ್ಲ ಯಾಕೆ ಈ ರೀತಿ ಆಗ್ತಾ ಇರತಕ್ಕಂಥದ್ದು ಹೇಳ್ತಕ್ಕಂಥದ್ದೆಲ್ಲವೂ ಕೂಡ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು. ಯಾಕೆ ಹೀಗಾಗುತ್ತೆ? ಎಲ್ಲೋ ಒಂದು ಕಡೆ ನಾವು ಈ ವಧುವರರ ಆಯ್ಕೆಯನ್ನು ಮಾಡ್ತಕ್ಕಂಥದ್ದು ಏನು ನಾವು ಹೆಸರು ಬಲ ಅಂತ ಏನು ನಾವು ಯೋಚನೆ ಮಾಡ್ತೇವೆ, ಚಿಂತನೆ ಮಾಡ್ತೇವೆ,
ಅಥವಾ ಲಗ್ನ ಕಾಲದಲ್ಲಿ ಬರ್ತಕ್ಕಂಥ ದಶಾ ಸಂಧಿಗಳ ಕಾಲ ಆಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ ರಾಹು ದಶ ಅಥವಾ ಕುಜದಶ ಅಥವಾ ಮಂಗಲ ದೋಷ ಹೀಗೆ ಅನೇಕ ರೀತಿಯಾದಂತಹ ಎಲ್ಲ ಒಂದು ಕಡೆ ಗ್ರಹಗಳ ದೋಷ, ಒಂದು ಕರ್ಮದ ಫಲದಿಂದ ಒಂದು ಸಂಸಾರದ ಬದುಕು ಸುಖಮಯವಾಗಿರಲಿಕ್ಕೆ ಕಾಣ್ತಾ ಇಲ್ಲ ಹೇಳ್ತಕ್ಕಂಥದ್ದು. ದೊಡ್ಡವರು, ಗುರು ಹಿರಿಯವರು ಸೇರಿಕೊಂಡು ಒಂದು ಒಳ್ಳೆ ರೀತಿಯ ಬೋಧನೆಯನ್ನು, ತಿಳುವಳಿಕೆಯನ್ನು ಹೇಳಿ ಜೀವನ ಮಾಡ್ಕೊಂಡು ಹೋಗಪ್ಪ, ಚೆನ್ನಾಗಿದ್ದೀರಿ, ನಮ್ಮ ಸಹಕಾರ ಇರುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ಅದು ಜೀವನ ಪಾಲನೆ ಆಗ್ತಾ ಇಲ್ಲ. 16 ವರ್ಷಗಳಿಂದಲೂ ಕೂಡ ಇದೇ ರೀತಿ ದಾಂಪತ್ಯ ಜೀವನ ಆಗ್ತಾ ಇದೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಮಕ್ಕಳ ಮುಖವನ್ನು ನೋಡಿಕೊಂಡು ಜೀವನ ಮಾಡ್ತಕ್ಕಂಥದ್ದು. ಹೀಗೆ ಹಲವು ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಅದೇ ನಮ್ಮ ಜಾತಕದಲ್ಲಿ ನಮಗೆ ಕಾಣ್ತಾ ಇರತಕ್ಕಂಥದ್ದು ಸಪ್ತಮ ಭಾವಾಧಿಪತಿ ಯೋಗ ಮತ್ತು ಸಪ್ತಮ ಭಾವಾಧಿಪತಿಗಳ ದಶೆ ನಮ್ಮ ನಡೀತಾ ಇರುತ್ತೆ. ಗಮನದಲ್ಲಿಟ್ಕೊಳ್ಳಿ ವೀಕ್ಷಕರೇ, ಸಪ್ತಮ ಭಾವಾಧಿಪತಿ ದಶೆ ನಮಗೆ ನಡೀತಾ ಇದ್ದರೆ ಎಲ್ಲೋ ಒಂದು ಕಡೆ ಗಂಡನಿಂದ ಹೆಂಡತಿಗೆ ತೊಂದರೆ ಆಗತಕ್ಕಂಥದ್ದು, ಇಲ್ಲ ಹೆಂಡತಿಯಿಂದ ಗಂಡನಿಗೆ ತೊಂದರೆ ಆಗತಕ್ಕಂಥದ್ದು, ಇದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದನ್ನು ನಾವು ನಮ್ಮ ಗಮನದಲ್ಲಿಟ್ಕೊಳ್ಬೇಕು. ಅಂತಹ ದಶೆಗಳು ನಮಗೆ ನಡೀತಾ ಇದ್ದದ್ದೇ ಆದರೆ ಖಂಡಿತವಾಗಿ ಸಂಸಾರದಲ್ಲಿ ತುಂಬಾ ದಾಂಪತ್ಯ ಜೀವನದಲ್ಲಿ ತುಂಬಾ ಕಷ್ಟದಾಯಕವಾಗಿರುತ್ತೆ. ಯಾವಾಗಲೂ ನಿರಂತರವಾಗಿ ವನವಾಸವನ್ನೇ ಅನುಭವಿಸ್ತಾ ಇರಬೇಕಾಗತ್ತೆ. ಇನ್ನು ಹಲವಾರು ರೀತಿಯ ವಿವರಗಳಿದೆ, ವಿಚಾರಗಳಿದೆ. ಇದರಲ್ಲಿ ರಿಸರ್ಚ್ಗಳನ್ನು ಮಾಡ್ತಕ್ಕಂಥದ್ದೆಲ್ಲ ಇದೆ. ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳನ್ನು ಸಿಗತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ. ಅಷ್ಟೇ ಅಲ್ಲ, ಓಂ ನಮಃ ಶಿವಾಯ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.